ಏನಪ್ಪ ಇದು, ಎಲ್ ನೋಡಿದ್ರು ಆಶೀರ್ವಾದ್ ಟ್ರಾವೆಲ್ ಅಂತಾರೆ. ನಿಮ್ಗೆ ಯಾವಾಗ ಕ್ಲಿಯರ್ ಆಗತ್ತಂದ್ರೆ ಇವ್ರ ಜರ್ನಿ ಹೆಂಗಿದೆ ಅಂತ ಹೇಳಿ ನೀವು ಹೋಗಿ ಒಂದ್ಸಲ ಟ್ರೈ ಮಾಡಿದ್ಮೇಲೆನೆ ಗೊತ್ತಾಗೋದು. ಅದಕ್ಕೇನೆ ನಿಮ್ಗೆ ರಿಯಲ್ ಟೈಮ್ ರಿವ್ಯೂ ಕೊಡೋಣ ಅಂತ ಹೇಳಿ ನಾನ್ ಟ್ರಾವೆಲ್ ಮಾಡ್ತಿದ್ದೀನಿ ಗೈಸ್. ಬೆಂಗಳೂರು ಟು ಸಿದ್ದಾಪುರ ಹೋಗ್ತಿದ್ದೀನಿ. ಸೊ ಇವತ್ತು ಇವ್ರ ರೈಡ್ ಕ್ವಾಲಿಟಿಯನ್ನ ಹೆಂಗ್ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಆನ್ ಟೈಮ್ ಬೋರ್ಡಿಂಗ್ ಪಾಯಿಂಟ್ ಅಲ್ಲಿ ಬಂದಿದೆ ಬಸ್ ಹತ್ತಿದ್ರೆ ಒಳ್ಳೆ ಫ್ಲೈಟ್ ಎಲ್ಲ ಹದ್ದಂಗ ಆಗ್ತಿದೆ ಗುರು. ಈ ತರ ಇಂಟೀರಿಯರ್ ಲೈಟಿಂಗ್ ಎಲ್ಲ ನಾ ಯಾವ ಬಸ್ ಅಲ್ಲೂ ನೋಡಿದ್ದಿಲ್ಲ. ನೋಡಿ ಫ್ರೆಂಡ್ಸ್, ವಾಟರ್ ಸರ್ವಿಸ್ ಇದೆ ಇವ್ರ ಕಡೆಯಿಂದ. ಆಮೇಲೆ ಈ ಪಿಲೋ ನೋಡ್ಬೋದು, ಒಳ್ಳೆ ಕ್ವಾಲಿಟಿ ಪಿಲೋನು ಮತ್ತೆ ಬ್ಲಾಂಕೆಟ್ ಸಹ ಕೊಟ್ಟಿದ್ದಾರೆ. ನಾನ್ ನೋಡ್ಬೋದು, ಆರಾಮ್ ಬ್ಲಾಂಕೆಟ್ ಹೊತ್ಕೊಂಡ್ ಮಲ್ಕೋಬಿಟ್ಟಿದೀನಿ. ಆಮೇಲೆ ನೋಡ್ಬೋದು ಗೈಸ್, ಊಟಕ್ಕೂ ನಿಲ್ಸ್ತಾರೆ. ನಿಮ್ ವಾಶ್ರೂಮಿಗೆ ಹೋಗ್ಬೇಕಾ ಏನು ಪ್ರಾಬ್ಲಮ್ ಇಲ್ಲ. ಲೇಡೀಸ್ಗೆಲ್ಲ ಒಳ್ಳೆ ವಾಶ್ರೂಮ್ ಇರೋ ಕಡೆನೆ ನಿಲ್ಸ್ತಾರೆ. ಬೆಂಗಳೂರಿಗೆ ರೆಗ್ಯುಲರ್ ಟ್ರಾವೆಲ್ ಮಾಡೋರಿಗಂತೂ ಗೊತ್ತೇ ಇರುತ್ತೆ, ಟ್ರಾವೆಲ್ ಮಾಡ್ಬೇಕಿದ್ರೆ ಅದು ಸ್ಪೆಷಲಿ ಬಸ್ ಅಲ್ಲಂತೂ ನಿದ್ದೆನೆ ಬರಲ್ಲ. ಹೊಸ ಬಸ್ ಆಗಿದ್ಕಿಂತ ಜಂಪ್ ಎಲ್ಲ ಆಗೋದೇ ಇಲ್ಲ ಗುರು. ಅದಕ್ಕೆ ನಂಗೆ ನಿದ್ದೆ ಬಂದ್ಬಿಟ್ಟಿದೆ. ಸ್ಟಾಪ್ ಬಂದ್ರು ಎಚ್ಚರ ಇಲ್ಲ ನಂಗೆ. ಸೊ ಆಮೇಲೆ ಕಂಡಕ್ಟರ್ ಬಂದ್ ಎಪ್ಸಿದ್ದಾರೆ. ಇನ್ನೊಂದ್ ವಿಷಯ ಏನಂದ್ರೆ, ಬಸ್ ಡ್ರೈವರ್ಗೆಲ್ಲ ಯಾವಾಗ್ಲೂ ಪಾರ ಹೈ ಆಗೇ ಇರತ್ತೆ. ಮಾತಾಡ್ಸಿದ್ರೇನೆ ರ್ಯಾಶ್ ಆಗಿ ಮಾತಾಡ್ತಾರೆ. ಆದ್ರೆ ಇವ್ರು ಒಳ್ಳೆ ಫ್ರೆಂಡ್ಲಿ ಆಗಿದ್ರು. ನಂಗೆ ಕ್ಯಾಬಿನ್ ಮೇಲೆ ಕೂರ್ಸ್ಕೊಂಡು 1 ತಾಸ್ ಮಾತಾಡಿನಿ ಇವ್ರ ಹತ್ರ. ಸೊ ಅಷ್ಟ್ ಪೊಲೈಟ್ ಆಗಿ ನೋಡ್ಕೊಂತಾರ ನೋಡ್ರಿ.